ಬಿಜೆಪಿಗೆ ಚುನಾವಣಾ ಅಸ್ತ್ರವಾಯ್ತಾ ಈ ಟ್ಯಾಕ್ಸ್ ಸುಲಿಗೆ? ಆಸ್ತಿ ಮಾಲೀಕರ ಪರ ಬೀದಿಗಿಳಿದಿದೆ. ಈಗ ಬಿಜೆಪಿ ಮುಖಂಡರು ಬೀದಿಗಿಳಿದಿದ್ದಾರೆ. ಕಮಿಷನರ್ ಕೈಗೆ ಬೀಗ ಕೀ ಕೊಟ್ಟು ಭಾರೀ ಪ್ರತಿಭಟನೆ. ಅವೈಜ್ಞಾನಿಕ ಆಸ್ತಿ ತೆರಿಗೆ ಪರಿಷ್ಕರಣೆಗೆ ಸರ್ಕಾರದಲ್ಲೇ ಒಂದು ಕಡೆ ಅಪಸ್ವರ ಕೇಳಿಬರ್ತಾ ಇದೆ. ದುಪ್ಪಟ್ಟು ದಂಡ ಬಡ್ಡಿ ಪಾವತಿಸಬೇಕೆನ್ನುವ ನಿಯಮಕ್ಕೆ ಸಾಕಷ್ಟು ಆಕ್ಷೇಪಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಸಚಿವರು ಶಾಸಕರೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕೆಎಂಸಿ ಕಾಯ್ದೆ 1976ರಲ್ಲಿಯೂ ಉಲ್ಲೇಖವಾಗದ ನಿಯಮ, ಬಿಬಿಎಂಪಿ ಕಾಯ್ದೆ 2020ರಲ್ಲಿಯೂ ಪ್ರಸ್ತಾಪವಾಗದ ರೂಲ್ಸು, ಕಾಯ್ದೆಗಳಲ್ಲಿ ಇಲ್ಲದ ನಿಯಮ ಜಾರಿಗೊಳಿಸಿರೋದಕ್ಕೆ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಬಿಬಿಎಂಪಿ ವಿರುದ್ಧ ಸಾರ್ವಜನಿಕರಿಂದಲೂ ಕೋರ್ಟ್ಗೆ ದೂರನ್ನ ಕೊಡಲಾಗಿದೆ. ಕೋರ್ಟ್ ಮೊರೆ ಹೋಗಲಾಗ್ತಾ ಇದೆ. ಅಧಿವೇಶನದಲ್ಲಿ ಜಾರಿಯಾಗುತ್ತಾ ಹಾಗಾದ್ರೆ ಹೊಸ ಕಾನೂನು? ಸರ್ಕ್ಯುಲರ್ ಸ್ಕ್ವಾಶ್ ಮಾಡಬೇಕು. ಹೈಕೋರ್ಟ್ ಅಲ್ಲಿ ನಿಮ್ಮ ಸರ್ಕ್ಯುಲರ್ ಉತ್ತರ ಆಗಲ್ಲ, ಕಾನೂನು ಜಾರಿಗೆ ತರಬೇಕು. ಕಾನೂನು ತಂದ್ರೆ ಮಾತ್ರ ಅದು ಏಳಿಗೆ ಆಗೋದು. ಸರ್ಕ್ಯುಲರ್ ಕಾನೂನು ಬೈಂಡ್ ಆಗಲ್ಲ. ನೀವು ಸುತ್ತೋಲೆ ಹೊಡಿಸ್ತೀರಾ, ಅಧಿಕಾರಿಗಳಿಗೆ ARO, RO, DC ಪ್ರೆಷರ್ ಕೊಡ್ತೀರಾ, ನೋಟಿಸ್ ಕೊಡ್ತೀರಾ, ಅವ್ರನ್ನೂ ಸಸ್ಪೆಂಡ್ ಮಾಡ್ತಾ ಇದ್ದೀರಾ. ಸರ್ 2% 24% ಪರ್ ಇಯರ್ ಬರ್ತಾ ಇದೆ ಸರ್. ಇಂಟ್ರೆಸ್ಟ್ ಯಾವ ಇಂಟ್ರೆಸ್ಟ್ ಇದು ಯಾವ ರಿಸರ್ವ್ ಬ್ಯಾಂಕಲ್ಲಿ ಇಲ್ಲ. ನೀವು ಯಾವ ಆಧಾರದ ಮೇಲೆ ಪರ್ ಮಂತ್ 2% ಕಲೆಕ್ಟ್ ಮಾಡ್ತೀರಾ ಅಂತ ಇದುವರೆಗೆ ಇರಲಿಲ್ಲ ಸರ್. ಅದ್ರ ಬಗ್ಗೆ ಭಾಳ ದೊಡ್ಡ ಪ್ರೈವೇಟ್ ಫೈನಾನ್ಸರ್ ಆಗ್ತದೆ. ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿಗೆಲ್ಲ ಕ್ಲೋಸ್ ಮಾಡುವಂಥದ್ದು. ಇದು ಯಾವ ದೇಶದಲ್ಲಿ ಇದ್ದೀವಿ, ಯಾವ ಕಾಲದಲ್ಲಿ ಇದ್ದೀವಿ ಅನ್ನೋ ಹೊಸದಾಗಿ ಅದನ್ನು ಅಮೆಂಡ್ಮೆಂಟ್ ತರಬೇಕು. ಅಮೆಂಡ್ಮೆಂಟಿಗೆ ನಾವು ಮೂವ್ ಮಾಡಿ ಏನು 400-500% ಟ್ಯಾಕ್ಸು ಈಗ ಹೊರೆ ಆಗ್ತಾ ಇತ್ತಲ್ಲ ಸರ್. ಯಾಕಂದರೆ ವಯಸ್ಸಾಗಿರೋ ಆಸ್ಪತ್ರೆ ಸೀನಿಯರ್ ಸಿಟಿಸನ್ ಎಲ್ಲ ಇರ್ತಾರೆ. ಪ್ರಾಕ್ಟಿಕಲಿಟಿ ಏನಿದೆ ಅಂತ ಕೊಡ್ತಾರೆ. 8 ಲಕ್ಷ ಕೊಡ್ತಾರೆ. ಲ್ಯಾಂಡ್ ಲಾರ್ಡ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಯಾರು ನಡೆಸ್ತಾ ಇದ್ದಾನೆ ಅವನ ಅಂಗಡಿ ಸೀಸ್ ಆಗ್ತದೆ. ಆ ದೃಷ್ಟಿಯಿಂದ ಮಾನವೀಯತೆಯ ದೃಷ್ಟಿಯಿಂದ ಇದರಿಂದ ಒಂದು ಆ ಬಿಲ್ಡಿಂಗ್ ಅವ್ರಿಗೆ ಆದ ಅವಮಾನ ಅದು ಹೇಳ್ತೀನಿ. ಆ ರೀತಿ ಸ್ಥಿತಿ ಮೊಬೈಲ್ ಒಂಚೂರು ಹಿಂದೆ ಮೊಬೈಲ್ ಒಂಚೂರು ಹಿಂದೆ ಮೊಬೈಲ್ ಒಂಚೂರು ಹಿಂದೆ